ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇರೋದು. ನಂತರ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಈಗಾಗಲೇ ಸೆಕೆಂಡ್ ಟೆಸ್ಟನ್ನು ಕಂಪ್ಲೀಟ್ ಮಾಡಿರ್ತೀರಾ. ನಂತರ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಮಾರ್ಚಲ್ಲಿ ಆಗುತ್ತೆ. ಹಾಗಿದ್ರೆ ಈಗಿನಿಂದ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದರೆ ಫೈನಲ್ ಎಕ್ಸಾಮ್ ಆಗೋವರೆಗೆ ವಿದ್ಯಾರ್ಥಿಗಳಿಗೆ 2 months ಟೈಮ್ ಸಿಗುತ್ತೆ, ಒಂದು 60 days ಟೈಮ್ ಸಿಗುತ್ತೆ. ಅದರಲ್ಲಿ ವಿದ್ಯಾರ್ಥಿಗಳು ಕರೆಕ್ಟಾಗಿ ಸ್ಟಡಿ ಮಾಡಿದರೆ, ಅಂದರೆ ಇರುವಂತಹ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿದರೆ ಅವರು 100% ಸಿಲೆಬಸನ್ನು ಕವರ್ ಮಾಡ್ಬೋದು. 100% ಸಿಲೆಬಸನ್ನು ಕವರ್ ಮಾಡಿದರೆ 90-95 ಅಥವಾ ನೀವು ಟಾರ್ಗೆಟ್ ಮಾಡಿದಂತಹ ಪರ್ಸೆಂಟೇಜನ್ನು ಅಚೀವ್ ಮಾಡ್ಬೋದು. ನಂತರ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ನನ್ನ ಪ್ರಿಪ್ರೇಷನ್ ಇದುವರೆಗೆ ಪರ್ಫೆಕ್ಟಾಗಿ ಆಗಿಲ್ಲ, ಈಗಿನಿಂದ ಕರೆಕ್ಟಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ 90% ಮಾಡ್ಬೋದಾ? ಈಸಿಯಾಗಿ ಮಾಡ್ಬೋದು, ಇಟ್ಸ್ ಪಾಸಿಬಲ್. ಬಟ್ ಇರುವಂತಹ ಟೈಮ್ ಏನಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಸಿಲೆಬಸನ್ನು ಕವರ್ ಮಾಡಬೇಕು. ಅಂದರೆ ಪರ್ಟಿಕ್ಯುಲರ್ ಸ್ಟೆಪ್ಸನ್ನು ಫಾಲೋ ಮಾಡಿದರೆ 100%, 90-95 ಅಥವಾ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜನ್ನು ಮಾಡಬಹುದು. ನಂತರ ಈಗ ಸೆಕೆಂಡ್ ಟೆಸ್ಟ್ ಆದಮೇಲೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಫೇಸ್ ಮಾಡುವಂತಹ ಮೊದಲನೇ ಎಕ್ಸಾಮ್ ಪ್ರಿಪ್ರೇಟರಿ ಎಕ್ಸಾಮ್. ಈಗ ವಿದ್ಯಾರ್ಥಿಗಳು ಪ್ರಿಪ್ರೇಟರಿ ಎಕ್ಸಾಮ್ನ ಪ್ರಿಪ್ರೇಷನ್ ಕೂಡ ಫೈನಲ್ ಎಕ್ಸಾಮನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಹೇಗೆ ಮಾಡೋದು? ಹಾಗಿದ್ರೆ ಹೇಗಂತಂದರೆ, ಈಗ ಪ್ರಿಪ್ರೇಟರಿ ಎಕ್ಸಾಮ್ನ ಪರ್ಸೆಂಟೇಜ್ ಎಲ್ಲೂ ಕನ್ಸಿಡರ್ ಆಗಲ್ಲ. ಅದಕ್ಕೋಸ್ಕರ ಪ್ರಿಪ್ರೇಟರಿ ಎಕ್ಸಾಮ್ ಆಗೋದಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಫೈನಲ್ ಎಕ್ಸಾಮಲ್ಲಿ ನನ್ನ ಪರ್ಸೆಂಟೇಜ್ 90 ಅಥವಾ 95 ಆಗಬೇಕು. ಅದಕ್ಕೋಸ್ಕರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಪ್ರಿಪ್ರೇಟರಿ ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಅಲ್ಲ, ಫೈನಲ್ ಎಕ್ಸಾಮಲ್ಲಿ 90 ಅಥವಾ 95% ಮಾಡಬೇಕು. ಅದಕ್ಕೋಸ್ಕರ ಪ್ರಿಪ್ರೇಷನ್ ಈಗಿನಿಂದ ಸ್ಟಾರ್ಟ್ ಮಾಡಬೇಕು. ಹೇಗೆ ಮಾಡೋದು? ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈಗ ಪ್ರಾರಂಭದ 15 days ಏನಿದೆ ಅದರಲ್ಲಿ ವಿದ್ಯಾರ್ಥಿಗಳು 60-75% ಸಿಲೆಬಸನ್ನು ಕವರ್ ಮಾಡಬೇಕು. ಪಾಸಿಬಲ್ ಇದೆಯಾ? ಪಾಸಿಬಲ್ ಇದೆ. ಯಾವ ರೀತಿ ಅಂತ ಹೇಳ್ತೀನಿ. ಈಗ ನಿಮ್ಮ ಸೆಕೆಂಡ್ ಟೆಸ್ಟ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಟೆಸ್ಟ್ ಏನಿದೆ ಅದಕ್ಕೆ ಮಿಡ್ ಟರ್ಮ್ ನಂತರದ ಸಿಲೆಬಸ್ ಇರುತ್ತೆ. ಹಾಗೆ ಟೋಟಲ್ ಸಿಲೆಬಸ್ ಏನಿದೆ ಅದರ 25% ಸಿಲೆಬಸ್ ಸೆಕೆಂಡ್ ಟೆಸ್ಟ್ಗೆ ಇರುತ್ತೆ. ಈಗ ಸೆಕೆಂಡ್ ಟೆಸ್ಟ್ನ ಸಿಲೆಬಸ್ ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗದಿದ್ರೆ, ಟೋಟಲ್ ಸಿಲೆಬಸ್ನ 25% ಸಿಲೆಬಸ್ ಅಂತ ಹೇಳಿದ್ರೆ, ನೀವು ಸೆಕೆಂಡ್ ಟೆಸ್ಟ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗದಿದ್ರೆ ಫೈನಲ್ ಎಕ್ಸಾಮ್ನ 25% ಪ್ರಿಪ್ರೇಷನ್ ನಿಮ್ಮದು ಆಲ್ರೆಡಿ ಆಗಿದೆ. ಅದಕ್ಕೋಸ್ಕರ ಈಗ ಫೈನಲ್ ಎಕ್ಸಾಮ್ ಪ್ರಿಪ್ರೇಷನ್ನ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಟೆಸ್ಟ್ ಆಗಿದೆ, ಎಕ್ಸಾಮ್ ಮುಗೀತು ಅಂತ ರಿಲ್ಯಾಕ್ಸ್ ಮಾಡೋದ್ರ ಬದಲು, ಅಂದರೆ ಹೊರಗಡೆ ತಿರುಗಾಡೋದು ಅಥವಾ ಮೊಬೈಲ್ ಯೂಸ್ ಮಾಡೋದು, ಈ ರೀತಿ ಮಾಡೋದ್ರ ಬದಲು ನಿಮ್ಮ ಫೈನಲ್ ಎಕ್ಸಾಮ್ ಪ್ರಿಪ್ರೇಷನ್ ಈಗಿನಿಂದನೇ ಸ್ಟಾರ್ಟ್ ಮಾಡಬೇಕು. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಟೆಸ್ಟ್ ಆಯಿತು, ಅದಕ್ಕೇನು ಸಿಲೆಬಸ್ ಇತ್ತು, ಅದನ್ನು ಈ ಸೆಕೆಂಡ್ ಟೆಸ್ಟ್ ಮುಗಿದ ಮುಂದಿನ 2-3 ದಿನಗಳ ಒಳಗೆ ರಿವಿಷನ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಯಾವುದು ಸಬ್ಜೆಕ್ಟ್ ಆಗಿರಲಿ, ಈಗ ಫಿಸಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಎಕನಾಮಿಕ್ಸ್ ಆಗಿರಲಿ, ಬಿಸ್ನೆಸ್ ಸ್ಟಡೀಸ್ ಆಗಿರಲಿ ಅಥವಾ ಲ್ಯಾಂಗ್ವೇಜಸ್ ಆಗಿರಲಿ, ಎಕ್ಸಾಮ್ ಮುಗೀತಲ್ವಾ, ಸೆಕೆಂಡ್ ಟೆಸ್ಟ್ ಮುಗೀತಲ್ವಾ, ಅದರ ಮುಂದಿನ 2-3 ದಿನಗಳ ಒಳಗೆ ಏನು ಮಾಡಬೇಕು, ಆ ಸೆಕೆಂಡ್ ಟೆಸ್ಟ್ಗೆ ಯಾವ್ಯಾವ ವಿಷಯಗಳ ಯಾವ್ಯಾವ ಸಿಲೆಬಸ್ ಇದೆ, ಎಷ್ಟೆಷ್ಟು ಚಾಪ್ಟರ್ ಇದ್ದಾವೆ, ಅವೆಲ್ಲ ಕೂಡ ಪರ್ಫೆಕ್ಟ್ ಆಗಿರಬೇಕು. ಆ ರೀತಿ ರಿವಿಷನ್ ಮಾಡ್ಕೊಳ್ಳೋದು ಎಕ್ಸಾಮ್ ಮುಗಿದ ಮುಂದಿನ 2-3 ದಿನಗಳ ಒಳಗೆ. ಅದರ ನಂತರ ಈ ಪ್ರಿಪ್ರೇಟರಿ ಎಕ್ಸಾಮ್ ಏನಿದೆ, ಸೆಕೆಂಡ್ ಪಿ ಯು ಸಿ ಪ್ರಿಪ್ರೇಟರಿ ಎಕ್ಸಾಮ್, ಅದನ್ನು ಜನವರಿ 2nd ವೀಕ್ನ ಪ್ರಾರಂಭದಲ್ಲಿ ಅಥವಾ ಜನವರಿ 2nd ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಸೆಕೆಂಡ್ ಟೆಸ್ಟ್ ಆದ ಮುಂದಿನ 15-20 ದಿನಗಳ ಒಳಗೆ ಏನಾಗುತ್ತೆ, ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಟರಿ ಎಕ್ಸಾಮು ಕೂಡ ಸೆಕೆಂಡ್ ಟೆಸ್ಟ್ನ ಸಿಲೆಬಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಸೆಕೆಂಡ್ ಟೆಸ್ಟ್ ಕಂಪ್ಲೀಟ್ ಆದ ಮುಂದಿನ 2-3 ದಿನಗಳ ಒಳಗೆ ಸೆಕೆಂಡ್ ಟೆಸ್ಟ್ನ ಸಿಲೆಬಸನ್ನು ಪರ್ಫೆಕ್ಟ್ ಮಾಡ್ಕೊಳ್ತೀರಾ. ಅದರಿಂದ ಟೋಟಲ್ ಸಿಲೆಬಸ್ನ 25% ಸಿಲೆಬಸ್ ಕವರ್ ಆಯಿತು ಅಥವಾ ಅದು ಪರ್ಫೆಕ್ಟ್ ಆಯಿತು. ಅದರ ನೆಕ್ಸ್ಟ್ ಏನು ಓದೋದು ಅಂದರೆ, ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಟೆಸ್ಟ್ನ ಸಿಲೆಬಸನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಅದರ ನೆಕ್ಸ್ಟ್ ಸ್ಟೆಪ್ ಏನು ಹಾಗಿದ್ರೆ ಏನು ಅಂತ ಹೇಳಿದ್ರೆ, ನಿಮಗೀಗ ಟೋಟಲ್ ಸಿಲೆಬಸ್ನಲ್ಲಿ ಸೆಕೆಂಡ್ ಟೆಸ್ಟ್ನ ಸಿಲೆಬಸ್ ನಂತರ ಫ್ಯಾಮಿಲಿಯರ್ ಸಿಲೆಬಸ್ ಯಾವುದು, ಅಂದರೆ ನೀವು ಜಾಸ್ತಿ ಓದಿರುವಂತಹ ಸಿಲೆಬಸ್ ಯಾವುದು, ಅಥವಾ ಯಾವ ಸಿಲೆಬಸ್ ಮೇಲೆ ನೀವು ಜಾಸ್ತಿ ಎಕ್ಸಾಮನ್ನು ಬರ್ತಿದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾ ಹೇಳ್ತೀನಿ. ಈಗ ಫಸ್ಟ್ ಟೆಸ್ಟನ್ನು ಬರ್ತಿದ್ದೀರಾ, ಅದ ನಂತರ ಮಿಡ್ ಟರ್ಮ್ ಎಕ್ಸಾಮನ್ನು ಬರ್ತಿದ್ದೀರಾ,
ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಷನ್ಗಂತೂ ನೀವು ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ನ ತೆಗೆದುಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅದನ್ನು ಕೂಡ ಲಿಸ್ಟ್ ಮಾಡ್ಕೊಂಡು ಪ್ರಿಪರೇಷನ್ ನಡೆಸಿರ್ತೀರ. ನಂತರ ನಿಮ್ಮ ಕಾಲೇಜಲ್ಲಿ ಯೂನಿಟ್ ಟೆಸ್ಟ್ ಅನ್ನು ಕೂಡ ಮಾಡಿರ್ತಾರೆ. ಯಾವ್ದೊಂದು ಚಾಪ್ಟರ್ ಆಯಿತು ಅದರ ನಂತರ ಅದ್ರ ಮೇಲೆ ಎಕ್ಸಾಮ್ ಮಾಡಿರ್ತಾರೆ. ಹಾಗಿದ್ರೆ ನೀವು ಜಾಸ್ತಿ ಫ್ಯಾಮಿಲಿಯರ್ ಇರುವಂತಹ ಸಿಲೆಬಸ್ ಯಾವುದು? ಮಿಡ್ ಟರ್ಮ್ ವರೆಗಿನ ಸಿಲೆಬಸ್, ಅಂದ್ರೆ ಸ್ಟಾರ್ಟಿಂಗ್ ಇಂದ ಮಿಡ್ ಟರ್ಮ್ ವರೆಗಿನ ಸಿಲೆಬಸ್. ಈಗ ಒಂದು ವಿಷಯ ಹೇಳೋದಾದ್ರೆ ಟೋಟಲ್ ಸಿಲೆಬಸ್ನ 50% ಸಿಲೆಬಸ್ ಏನಿದೆ ಅದು ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುತ್ತೆ. ಈಗ ಮಿಡ್ ಟರ್ಮ್ ಎಕ್ಸಾಮ್ನ ನಂತರದ 25% ಸಿಲೆಬಸ್ ಕವರ್ ಮಾಡಾಗಿದೆ. ಸೆಕೆಂಡ್ ಟೆಸ್ಟ್ಗೆ ಪ್ರಿಪರೇಷನ್ ನಡೆಸಿದ್ರಲ್ವಾ, ಸೊ ಅದ್ರ ಸಿಲೆಬಸ್ ಪರ್ಫೆಕ್ಟ್ ಆಗಿದ್ದಕ್ಕೆ ಮಿಡ್ ಟರ್ಮ್ ಎಕ್ಸಾಮ್ನ ನಂತರದ 25% ಸಿಲೆಬಸ್ ಕವರ್ ಆಗಿದೆ. ಈಗ ನೀವೇನು ಮಾಡ್ತೀರಾ? ಮಿಡ್ ಟರ್ಮ್ ಎಕ್ಸಾಮ್ನ ಸ್ಟಾರ್ಟಿಂಗ್ನ ಸಿಲೆಬಸ್ ಅಥವಾ ಫಸ್ಟ್ ಚಾಪ್ಟರ್ ಅಲ್ಲಿಂದ ಮಿಡ್ ಟರ್ಮ್ ಎಕ್ಸಾಮ್ವರೆಗೂ ಇರುವಂಥ ಸಿಲೆಬಸ್ನ ಕವರ್ ಮಾಡ್ತಾ ಬರ್ತೀರಾ. ನಂತರ ಈಗಾಗಲೇ ಹೇಳಿದೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಟೋಟಲ್ ಸಿಲೆಬಸ್ನ 50% ಸಿಲೆಬಸ್ ಇರುತ್ತೆ. ಹಾಗಿದ್ರೆ ಅದು ನೀವು ಕವರ್ ಮಾಡಿದರೆ ಟೋಟಲ್ ಎಷ್ಟಾಯಿತು? 25% ಸೆಕೆಂಡ್ ಟೆಸ್ಟ್ನ ಸಿಲೆಬಸ್, ನಂತರ ಫಸ್ಟ್ ಚಾಪ್ಟರಿಂದ ಮಿಡ್ ಟರ್ಮ್ ಎಕ್ಸಾಮ್ವರೆಗಿನ ಸಿಲೆಬಸ್. ಎಷ್ಟು ಸಿಲೆಬಸ್ ಕವರ್ ಆಯಿತು? 75% ಸಿಲೆಬಸ್ ಕವರ್ ಆಯಿತು. ಇದನ್ನು ಕವರ್ ಮಾಡೋದಕ್ಕೂ ಕೂಡ ಆಗುತ್ತೆ. ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ಯಾವುದೋ ಒಂದು ಚಾಪ್ಟರ್ ಇದೆ, ಅದು ನೀವು ಫಸ್ಟ್ ಟೈಮ್ ಓದ್ತದೆ ಅಂತ ಹೇಳಿದ್ರೆ ತುಂಬ ಟೈಮ್ ಬೇಕು. ಈಗ ಎಕ್ಸಾಂಪಲ್ಗೆ ಒಂದು ಚಾಪ್ಟರ್ ಇದೆ, ಅದು ನೀವು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು 2 to 3 ಡೇಸ್ ತೆಗೆದುಕೊಂಡಿದ್ರೆ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ಓದಬೇಕಾದ್ರೆ, ಅದೇ ರಿವಿಷನ್ ಮಾಡಬೇಕಾದ್ರೆ 2 to 3 hours ಸಾಕು. ನೀವು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿದ್ರೆ ಏನಾಗುತ್ತೆ, ಒಂದು 2 ರಿಂದ 3 ಗಂಟೆಗಳ ಒಳಗಡೆ ಆಲ್ರೆಡಿ ಓದಾಗಿರುತ್ತೆ, ರಿವಿಷನ್ ಮಾಡಿಬಿಡ್ತೀರ. ಅದಕ್ಕೋಸ್ಕರ ನೀವು ಮೊದಲಿಗೆ ಏನು ಮಾಡ್ತೀರಾ? ಸೆಕೆಂಡ್ ಟೆಸ್ಟ್ನ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ತೀರಾ. 2 days ಟೈಮ್ ಕೂಡ ಬೇಕಾಗಲ್ಲ ಅನ್ಸುತ್ತೆ, ಬೇಗ ಕವರ್ ಆಗಿಬಿಡತ್ತೆ. ಅದರ ನೆಕ್ಸ್ಟ್ ಏನು ಮಾಡ್ತೀರಾ? ನೀವು ಫಸ್ಟ್ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ತೀರಾ ಓದೋದಕ್ಕೆ, ಅಲ್ಲಿಂದ ಎಲ್ಲರೂ ಸ್ಟಡಿ ಮಾಡ್ತೀರಾ. ಮಿಡ್ ಟರ್ಮ್ ಎಕ್ಸಾಮ್ನ ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡೋದಕ್ಕೆ ಸ್ಟಡಿ ಮಾಡ್ತೀರಾ ಮತ್ತು ಕವರ್ ಮಾಡ್ತೀರಾ. ಕವರ್ ಮಾಡಿ, ಯಾಕಂತ ಹೇಳಿದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು ನೀವು ಪ್ರಿಪರೇಷನ್ ಮಾಡಿರ್ತೀರಾ, ಅದು ನಿಮ್ಮ ಫೈನಲ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಈಗ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು ಏನು ಪ್ರಿಪರೇಷನ್ ನಡೆಸಿರ್ತೀರಾ, ಅದರಿಂದ ನಿಮ್ಮ ಫೈನಲ್ ಎಕ್ಸಾಮ್ನ ಪರ್ಸೆಂಟೇಜ್ ಕೂಡ ತುಂಬ ಬೂಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗೇನು ಟೈಮ್ ಇದೆ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ತುಂಬ ಒಳ್ಳೆ ಪರ್ಸೆಂಟೇಜನ್ನು ಟಾರ್ಗೆಟ್ ಇಟ್ಕೊಂಡು ಅದನ್ನು ಅಚೀವ್ ಮಾಡಿ. ಪಾಸಿಬಲ್ ಇದೆ, ಆಗತ್ತೆ. ಹಾಗಿದ್ರೆ ಫಸ್ಟ್ ಏನು ಮಾಡ್ತೀರಾ? ಸೆಕೆಂಡ್ ಟೆಸ್ಟ್ನ ಸಿಲೆಬಸನ್ನು ಪರ್ಫೆಕ್ಟ್ ಮಾಡ್ಕೊಳ್ತೀರಾ. ಅದರ ನಂತರ ಸ್ಟಾರ್ಟಿಂಗಿಂದ ಮಿಡ್ ಟರ್ಮ್ ಎಕ್ಸಾಮ್ವರೆಗಿನ ಸಿಲೆಬಸನ್ನು ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ಈಗ ನಿಮ್ಮ ಹತ್ರ 75% ಸಿಲೆಬಸ್ನ ಕವರ್ ಮಾಡೋದಕ್ಕೆ ಆಗಿಲ್ಲ, ಒಂದು 65% ಸಿಲೆಬಸ್ ಅಷ್ಟೇ ಕವರ್ ಆಗಿದೆ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು. ಬಟ್ ಪ್ರಿಪರೇಟರಿ ಎಕ್ಸಾಮ್ನ ಪರ್ಸೆಂಟೇಜ್ ಯಾರು ಕೇಳಲ್ಲ, ಇದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು ಹೋಗ್ಬೇಡಿ. ಪ್ರಿಪರೇಟರಿ ಎಕ್ಸಾಮಲ್ಲಿ ಕಡಿಮೆ ಪರ್ಸೆಂಟೇಜ್ ಇದೆ, ಓಕೆ. ಬಟ್ ಆ 65% ಸಿಲೆಬಸ್ ಪರ್ಫೆಕ್ಟ್ ಆಗಿರತ್ತಲ್ವಾ, ಅದು ನಿಮಗೆ ಫೈನಲ್ ಎಕ್ಸಾಮಲ್ಲಿ ನೀವು ಪರ್ಸೆಂಟೇಜ್ ತುಂಬ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂತ ಹೇಳೋದಾದ್ರೆ, ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಜನವರಿ ಲಾಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಇರೋದು ಯಾವಾಗ? ಮಾರ್ಚಲ್ಲಿ. ಹಾಗಿದ್ರೆ ಪ್ರಿಪರೇಟರಿ ಎಕ್ಸಾಮ್ ಮುಗಿದ್ಮೇಲೆ ಕೂಡ ನಿಮ್ಮ ಹತ್ರ 30 days ಅಂತೂ ಇದ್ದೇ ಇರತ್ತೆ. ಆ ಟೈಮಲ್ಲಿ ಉಳಿದಿರುವಂತಹ ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡಿದರೆ, ಈಗ ನೀವು 65% ಸಿಲೆಬಸ್ ಕವರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಅದರ ನಂತರ ಉಳಿದಿರುವಂತಹ 30 days ಬಾಕಿ ಉಳಿದಿರುವಂತಹ 35% ಸಿಲೆಬಸನ್ನು ಕವರ್ ಮಾಡಿದರೆ 100% ಸಿಲೆಬಸ್ ಕವರ್ ಆಯಿತು. 100% ಸಿಲೆಬಸನ್ನು ಕವರ್ ಮಾಡಿದ್ರೆ ಅಂತ ಹೇಳಿದ್ರೆ 90% ಅಂತೂ ಆರಾಮಾಗಿ ಮಾಡ್ತೀರಾ. ಮತ್ತು ಸ್ವಲ್ಪ ಜಾಸ್ತಿ ಪ್ರಿಪ್ರೇಷನ್ ಮಾಡಿದರೆ 95 ಆಗುತ್ತೆ ಅಥವಾ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಈಗಲೂ ಕೂಡ ಟೈಮ್ ಇದೆ, ಬಟ್ ನೀವು ಟೈಮ್ ವೇಸ್ಟ್ ಮಾಡಬಾರ್ದು. ಹಾಗಿದ್ರೆ ಮಾತ್ರ ಟೈಮ್ ಇದೆ. ಈಗ ನೀವು ಯಾವುದೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ನೋಡ್ತಾ ಕೂತ್ಕೊಂಡ್ರಿ, ಅಥವಾ ಪೋಸ್ಟ್ ನೋಡ್ತಾ ಕೂತ್ಕೊಂಡ್ರಿ, ಅಥವಾ ಮೆಸೇಜ್ ಮಾಡ್ತಾ ಕೂತ್ಕೊಂಡ್ರಿ, ಇದರಿಂದ ಏನಾಗುತ್ತೆ? ಟೈಮ್ ವೇಸ್ಟ್ ಆಗುತ್ತೆ. ಅದೇ ಟೈಮನ್ನು ನೀವು ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಿದರೆ ಒಳ್ಳೆ ಪರ್ಸೆಂಟೇಜನ್ನು ಅಚೀವ್ ಮಾಡೋದಕ್ಕಾಗತ್ತೆ. ನಂತರ ನಿಮಗೂ ಕೂಡ ಆಸೆ ಇರುತ್ತೆ, ನಾವೀಗ ಇಂತಿಷ್ಟು ಪರ್ಸೆಂಟೇಜನ್ನು ಮಾಡಬೇಕು ಅಂತಿರುತ್ತೆ. ನಂತರ ಮನೆಗೆ ಒಂದು ಪೇರೆಂಟ್ಸ್ಗೆ ಹೇಳಬೇಕು ಅಂತಿರುತ್ತೆ, ಹಾಂ ಇಷ್ಟು ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ದೀನಿ ಅಂದರೆ ನೀವು ಅಂದ್ಕೊಳ್ತಾ ಇದ್ರಿ ನಾನೊಂದು 90% ಮಾಡಬಹುದು ಅಂತ. ಬಟ್ ನಾನು ಚೆನ್ನಾಗಿ ಸ್ಟಡಿ ಮಾಡಿದೆ, ನನ್ನ ಪರ್ಸೆಂಟೇಜ್ 95 ಆಯ್ತು. ಈಗ ನನಗೀಗ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ, ನಾನು ಒಳ್ಳೆ ಕೋರ್ಸ್ನ ಮಾಡ್ತೀನಿ ಮುಂದೆ, ಅದು ಒಳ್ಳೆ ಕಾಲೇಜಲ್ಲಿ. ಸೊ ಈ ರೀತಿ ಎಲ್ಲ ಅಚೀವ್ಮೆಂಟನ್ನು ಮಾಡೋದಕ್ಕೆ ಈಗಲೂ ಕೂಡ ಟೈಮ್ ಇದೆ. ಬಟ್
ಇರುವಂತಹ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಮಾತ್ರ. ಅದಕ್ಕೋಸ್ಕರ ಹೇಳ್ತಿರೋದು ಏನು ಮಾಡಬೇಕು, 3 ಸ್ಟೆಪ್ಪನ್ನು ಬೇಗ ಹೇಳಿ ಮುಗಿಸ್ತೀನಿ. ಈಗ ಏನಂತ ಹೇಳಿದ್ರೆ, ಮೊದಲನೇದಾಗಿ ಸೆಕೆಂಡ್ ಟೆಸ್ಟ್ನ ಸಿಲೆಬಸ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಪ್ರಾರಂಭದಿಂದ ಮಿಡ್ ಟರ್ಮ್ ಎಕ್ಸಾಮ್ನ ಸಿಲೆಬಸ್ ಏನಿದೆ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು 60 to 75% ಸಿಲೆಬಸ್ನ ಕವರ್ ಮಾಡೋದಕ್ಕಾಗತ್ತೆ. ಅದಕ್ಕಿಂತ ಜಾಸ್ತಿ ಕವರ್ ಮಾಡೋದಕ್ಕಾದ್ರೆ ಅದು ಕೂಡ ಮಾಡಿ. ಅಂದರೆ ನೀವು ಆಲ್ರೆಡಿ ಓದಾಗಿದೆ, ಹಾಗಾದ್ರೆ ಇಷ್ಟಕ್ಕೆ ಯಾಕೆ ನಿಲ್ತೀರಾ, 80% ಮಾಡಿ 90% ಮಾಡಿ ಅದರಂತ ಪರ್ಫೆಕ್ಟಾಗಿ ರಿವಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಡಿ. ಆದರೆ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗದೇ ಇದ್ರೆ ಅಟ್ಲೀಸ್ಟ್ 60 to 75% ಸಿಲೆಬಸ್ನ ಕವರ್ ಮಾಡಿ ಪ್ರಿಪರೇಟರಿ ಎಕ್ಸಾಮನ್ನು ಬರೀರಿ. ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೂ ಕೂಡ ಒಂದು 1 ಮಂತ್ ಟೈಮ್ ಸಿಗುತ್ತೆ. ಅದರಲ್ಲಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆದರೆ 100% ಸಿಲೆಬಸ್ನ ಕವರ್ ಮಾಡಬಹುದು. 90-95 ಅಥವಾ ನೀವು ಅಂದುಕೊಂಡಂತಹ ಪರ್ಸೆಂಟೇಜ್ ಅಥವಾ ನೀವು ಈಗ ಏನು ಅಂದ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚಿನ ಪರ್ಸೆಂಟೇಜನ್ನು ಮಾಡ್ಬೋದು. ನಂತರ ಎಕ್ಸಾಮ್ ಬಗ್ಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಅದೇ ರೀತಿ ಸ್ಟಡಿ ಬಗ್ಗೆ ಯಾವ್ದಾದ್ರು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಈ ಚಾನಲ್ಗೆ ಬಂದವರೆಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಂತರ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ. ನಂತರ ಅದೇ ಈಗಿರುವಂತಹ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಡ್ರೀಮ್ ಏನಿದೆ ಅಷ್ಟು ಪರ್ಸೆಂಟೇಜನ್ನು ಅಚೀವ್ ಮಾಡೋದಕ್ಕೆ ಅಥವಾ ನಿಮ್ಮ ಡ್ರೀಮ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಆಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.